ಹಾಯ್ ಗುಡ್ ಮಾರ್ನಿಂಗ್. ನಾವಿವತ್ತು ತೇಜ್ಪುರಿಂದ ದಿರಂಗಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 5 to 7 hours ಜರ್ನಿ ಇರುತ್ತೆ ಇವತ್ತು. ಬರೀ ಜರ್ನಿಯಲ್ಲೇ ಆಗುತ್ತೆ ಅಂತ ಅಂದ್ಕೊಂಡು. ಸೊ ಇವತ್ತು ರಿವರ್ ರಾಫ್ಟಿಂಗು ಅಂತ ಅಂದ್ಕೊಂಡ್ವಿ, ಬಟ್ ರಿವರ್ ರಾಫ್ಟಿಂಗ್ ಆಗಲ್ಲ ಬಿಕಾಸ್ ಆಫ್ ವಾಟರ್ ಕ್ವಾಲಿಟಿ ಚೆನ್ನಾಗಿಲ್ಲ. ವಾಟರ್ ಫುಲ್ ಗಲೀಜಾಗಿದೆ ಅಂತ ರಿವರ್ ರಾಫ್ಟಿಂಗ್ ಆಗಲ್ಲ. ಲೆಟ್ಸಿ ಬೇರೆ ಎಲ್ಲ ಏನು ಮಾಡ್ಬೋದು ಅಂತ ಇರ್ಬೇಕು. ಮಾರ್ನಿಂಗ್. Good morning. Very good morning. ನಮಸ್ತೆ ಅಂತ ಹೇಳಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ಬೇಡವಾ ಮಿಕ್ಕು? ಇವ್ರು ಹೇಳ್ತಾರೆ ಅಂತ ಕೇಳ್ಕೊಂಡೆ. ನಮಸ್ತೆ. ಚೋಟು ಗುಡ್ ಮಾರ್ನಿಂಗ್. ಬಾ ಚೋಟು ಮಾತಾಡ್ಬಿಟ್ಟು ಬ್ಲಾಗ್ 1 million ವ್ಯೂಸ್. ಚೋಟು ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ಗೊತ್ತಾ? ಚೋಟು ನಿನ್ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ. CFC ಚೋಟು ಫ್ಯಾನ್ಸ್. ಇವತ್ತಿಗೆ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಸೊ 3rd day ಆಫ್ ಅವರ್ ಟ್ರಿಪ್. ಇದ್ದಾರೆ ನೋಡಿ ರಾಜಾದಿರಾಜ ತನ್ಮಯ ಆನಂದ್. ಪ್ಯಾಕಿಂಗ್ ಎಲ್ಲ ಮಾಡೋಕ್ಕೆ ಗಾಡಿಗೆ ಸ್ವಲ್ಪ ಟೈಮ್ ಆಗುತ್ತೆ. ಆಲ್ಮೋಸ್ಟ್ 15 minutes ಇವಾಗ ಆಗುತ್ತೆ. ಮೇಲೆ ಕ್ಯಾರಿಯರ್ ಇದ್ದಲ್ಲ ಅಲ್ಲೆಲ್ಲ ಲೋಡ್ ಮಾಡ್ತೀವಿ ಎಲ್ಲ ಲಗೇಜಸ್. ಈ 5 to 7 hours ಜರ್ನಿಯಲ್ಲಿ ಆಲ್ಮೋಸ್ಟ್ 200 kilometers ಕವರ್ ಮಾಡ್ತಾ ನಾವು ಲ್ಯಾಂಡ್ಸ್ಕೇಪ್ ಮತ್ತು ವೆದರ್ ಬದಲಾಗೋದನ್ನ ನೋಡ್ಬೋದು. ಮಳೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ವೆದರ್ ಚೇಂಜ್ ಹೇಗಾಗುತ್ತೆ ಅಂತ ನಾನು ಫುಲ್ ಎಕ್ಸೈಟ್ ಆಗಿದ್ದೀನಿ. ಹಾಗೆ ನಾರ್ತ್ ಈಸ್ಟಲ್ಲಿ ತುಂಬ ಬೇಗ ಸನ್ಸೆಟ್ ಆಗೋದ್ರಿಂದ ನಾವು ನಮ್ಮ ಜರ್ನಿನ ಬೇಗನೆ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಅರುಣಾಚಲ್ ಬಾರ್ಡರ್ನ ರೀಚ್ ಆದ್ವಿ. ಇದು ಬಲಕ್ಪೋಂಗ್ ಗೇಟ್ ಅಂತಾರೆ, ಬಾರ್ಡರ್ ಕ್ರಾಸಿಂಗ್. ಇಲ್ಲಿ ನಮ್ಮ ಇನ್ನರ್ ಲೈನ್ ಪರ್ಮಿಟ್ಸ್ನ ಚೆಕ್ ಮಾಡಿಸ್ಬೇಕು. ಸೊ ಅರುಣಾಚಲ್ ಪ್ರದೇಶ್ಗೆ ಇನ್ನರ್ ಲೈನ್ ಪರ್ಮಿಟ್ ಕಂಪಲ್ಸರಿ ಇರುತ್ತೆ. ಅರುಣಾಚಲ್ ಪ್ರದೇಶ್ನ ದಿ ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಅಂತ ಕರೀತಾರೆ. ಯಾಕೆ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸೊ ನಾವೀಗ ಅಸ್ಸಾಂ ಸ್ಟೇಟಿಂದ ಅರುಣಾಚಲ್ ಪ್ರದೇಶ್ಗೆ ಎಂಟರ್ ಆಗಿದ್ದಾಯಿತು. ಫಸ್ಟ್ ಸ್ಟಾಪ್ ರಸ್ತೆ ಬದಿಲಿರೋ ವಾಟರ್ಫಾಲ್ಸ್. ಇಲ್ಲಿ ಕಾಣ್ತಿರೋ ವಾಟರ್ಫಾಲ್ಸ್ ಹೆಸರು ಸೆಸ್ಸಾ ವಾಟರ್ಫಾಲ್ಸ್ ಅಂತ. ಈ ವಾಟರ್ಫಾಲ್ಸ್ ಬರೀ ವಾಟರ್ಫಾಲ್ಸ್ ಆಗೇ ಉಳಿದಿಲ್ಲ ಆಯಿತಾ. ಇದ್ರ ಇಂಪಾರ್ಟೆನ್ಸ್ ಇಲ್ಲಿನ ಲೋಕಲೈಟ್ಸ್ಗೆ ತುಂಬ ಇದೆ. ಒಂದು ಕಾಲದಲ್ಲಿ ಈ ರೋಡ್ಸ್ ಮತ್ತು ಮುಂದೆ ಬರೋ ಟನಲ್, ನೆಚಿಪು ಟನಲ್ ಕನ್ಸ್ಟ್ರಕ್ಟ್ ಆಗೋಕ್ಕೂ ಮುಂಚೆ ತೇಜ್ಪುರಿಂದ ತವಾಂಗ್ಗೆ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಆಗಿತ್ತಂತೆ. ಯಾಕಂದರೆ ರೋಡ್ಸ್ ಮಿಸ್ ಆಗೋದು, ದಾರಿ ಕಾಣಿಸ್ತಿರ್ಲಿಲ್ಲ. ಯಾಕೆ ಈ ಪ್ರದೇಶ ಫುಲ್ಲು ಮಂಜು ಮುಚ್ಚಿರೋ ಪ್ರದೇಶ ಆಯಿತಾ. ಮುಂದೆ ಯಾವ ಕಾರ್ ಬರ್ತಿದೆ, ಯಾವ ಗಾಡಿ ಬರ್ತಿದೆ ಅಂತಲೇ ಕಾಣಿಸಲ್ಲ. ಮುಂದೆ ಯಾರಿದ್ದಾರೆ ಅಂತಲೂ ಕಾಣಿಸಲ್ಲ. ಅಷ್ಟು ತಿಕ್ಕು ಫಾರೆಸ್ಟಲ್ಲಿ ಇಷ್ಟು ಮಂಜು ಇರಬೇಕಾದ್ರೆ ತುಂಬ ಚಾಲೆಂಜಿಂಗ್ ಆಗಿತ್ತಂತೆ. ಹಾಗಾಗಿ ಇಲ್ಲಿನ ಜನರು ಈ ವಾಟರ್ಫಾಲ್ಸ್ನ ಸೌಂಡ್ ಪ್ರಕಾರನೇ ಇದೇ ದಾರಿ ಸರಿ ಇದೆ ಅನ್ನೋ ಥರ ಗುರ್ತು ಹಾಕ್ಕೊಂಡು ಟ್ರಾವೆಲ್ ಮಾಡ್ತಿದ್ರಂತೆ. ಸೊ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಈ ವಾಟರ್ಫಾಲ್ಸ್ಗೆ.
ಗೋ ಬಾಯ್ಸ್ ಹೋಗ್ರಿ. ನಾವೀಗ ನಾಗಮಂದಿರ ಅನ್ನೋ ಟೆಂಪಲಲ್ಲಿದ್ದೀವಿ. ವೆರಿ ನೈಸ್. ಕೋಲ್ಡ್ ಇದೆ. 1960 ಈ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಟ್ ಆಗಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗ್ತಿತ್ತಂತೆ. ಸಡನ್ ಲ್ಯಾಂಡ್ ಸ್ಲೈಡ್ಸು, ದೊಡ್ಡ ಬಂಡೆಗಳು ಬೀಳಿ, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಹಾಳಾಗೋದು. ಏನು ಮಾಡಿದ್ರು ಈ ರೋಡ್ ಕನ್ಸ್ಟ್ರಕ್ಷನ್ ಮುಗಿದೇ ಇರೋ ಕಾರಣ ಇಲ್ಲಿನ ಲೋಕಲೈಟ್ಸು ನಾಗದೇವತೆಯ ಮೊರೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರಂತೆ. ಹಾಗಾಗಿ ಈ ದೇವಸ್ಥಾನ ಕನ್ಸ್ಟ್ರಕ್ಟ್ ಆಗಿರೋದು 1966. ಈ ಕನ್ಸ್ಟ್ರಕ್ಷನ್ ಮುಗಿದ ಮೇಲೆ ದೇವರಿಗೆ ಪೂಜೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಈ ರೋಡ್ ಕನ್ಸ್ಟ್ರಕ್ಷನ್ಸ್ ಮುಗಿದಿದೆ. ಸೊ ಇಷ್ಟು ಹಿಸ್ಟ್ರಿ ಇದೆ ಈ ಜಾಗದಲ್ಲಿ. ನನಗೇನು ಫಾಸ್ಟ್ ನಾವೀಗ ತೆಂಗಾಗ್ ಬಂದಿದ್ದೀವಿ. ಸೊ ಊಟಕ್ಕೆ ನಿಲ್ತ್ಕೊಂಡಿದ್ವಿ. ಸೀದಾ ರೋಡ್. ಸೊ ಇದೇ ನಾವು ತರೋ ಚಿಕ್ಕ ಹೋಟೆಲ್. ತೆಂಗ ತಿನ್ನಲಿ ಕರೀತಿದ್ದಾರೆ ಅವರು. ಸೊ ಇಟ್ಸ್ ಲಂಚ್ ಟೈಮ್. ಇದು ನಂದು ಫ್ರೈಡ್ ರೈಸು. ಸೊ ನನಗೆ ಥಾಲಿ ಸಾಕಾಯಿತು. ಸೊ ನೆಕ್ಸ್ಟ್ ಹಿಯರ್ ಕಮ್ಸ್ ದಿ ಥಾಲಿ. ಚೆನ್ನಾಗಿ ಡಿಸ್ಪ್ಲೇಗಂತೂ ಕೊಟ್ಟಿದ್ದಾರೆ. ಇದು ಕ್ಯಾಪ್ಸಿಕಮ್, ಆಲೂಗೆಡ್ಡೆ, ಆಲೂ ಚಟ್ನಿ, ಕಾಲಿಫ್ಲವರ್. ಈ ಲೆಮನ್ ಎಲ್ಲ ನಮ್ಮ ಕಡೆ ಸಿಗೋ ಥರ ಸ್ಮಾಲ್ ಇಲ್ಲ. ಇದೆಲ್ಲ ಉದ್ದುಕ್ಕಿದೆ ಲೆಮನು, ಮತ್ತು ಸ್ವಲ್ಪ ಗಟ್ಟಿ, ಅಷ್ಟು ಜ್ಯೂಸಿ ಬರಲ್ಲ ಇದು. ಸೊ ಆಲ್ಮೋಸ್ಟ್ ಇಷ್ಟು ಉದ್ದ ಇರುತ್ತೆ, ಒಂಥರ ಇಷ್ಟೇ ಇರಲ್ಲ, ಇಷ್ಟು ಉದ್ದ ಇರುತ್ತೆ. ಸಾಂತ್ ವ್ಯಾಲಿಗೆ ಬಂದ್ವಿ. ಸೊ ಹ್ಯಾಂಗಿಂಗ್ ಬ್ರಿಡ್ಜ್ ಮತ್ತು ವಾರ್ ಮೆಮೋರಿಯಲ್ ಇದೆ, ಬಟ್ ಅದು ಕ್ಲೋಸ್ ಆಗಿದೆ ಸದ್ಯಕ್ಕೆ. ಆಚೆಯಿಂದಾನೇ ನೋಡಿಕೊಂಡು ಇಲ್ಲಿ ಒಂದು ಬ್ಯೂಟಿಫುಲ್ ಪ್ಲೇಸ್ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಈ ಜಾಗ. ನಂಗೆ ತುಂಬ ಇಷ್ಟ ಆಯಿತು. ಇಟ್ಸ್ ವೆರಿ ನೈಸ್. ಇದು ನೋಡಿ, ದಿಸ್ ಪ್ಲೇಸ್ ಇಸ್ ಸೋ ನೈಸ್. ಅಲ್ಲಿರುತ್ತೆ. ರೋಡ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಆಗೋಕ್ಕೂ ಮುಂಚೆ ಈ ಥರ ಸಸ್ಪೆನ್ಷನ್ ಬ್ರಿಡ್ಜ್ಗಳೇ ಲೈಫ್ ಸೇವಿಂಗ್ ಆಗಿದ್ದಿದ್ದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ. ಸೊ ಇದು ಕೆಮ್ಮಂಗ್ ರಿವರ್ ಮೇಲಿರೋ ಸಸ್ಪೆನ್ಷನ್ ಬ್ರಿಡ್ಜ್. ಇದನ್ನು ಕೆಮ್ಮಂಗ್ ರಿವರ್ ಸಸ್ಪೆನ್ಷನ್ ಬ್ರಿಡ್ಜ್ ಅಂತಲೂ ಕರೀತಾರೆ. ಶಾಂತ್ ವ್ಯಾಲಿಯಲ್ಲಿರೋದು ಇದು. ನೋಡೋಕೆ ಬ್ರಿಡ್ಜ್ ಮಾತ್ರ ಸಕ್ಕತ್ತಾಗಿದೆ. ಐ ಥಿಂಕ್ ಇಟ್ಸ್ ಟೂ ಲೆಂತಿ ಆಲ್ಸೋ. ಆ್ಯಕ್ಚುಲಿ ಮಧ್ಯ ಈ ಥರ ಗ್ಯಾಪ್ಸ್ ಎಲ್ಲ ತುಂಬ ಇದೆ. ಸಿ ಗ್ಯಾಪ್ಸ್ ಎಲ್ಲ. ಇಟ್ಸ್ ಶೇಕಿ. ಆಮೇಲೆ ನಾರ್ಮಲ್ ಆಗಿ ನಡ್ಕೊಂಡು ಹೋಗೋಕ್ಕೆ ಭಯ ಆಗ್ತಾ ಇದೆ. ಇವರೆಲ್ಲ ಈ ಬ್ರಿಡ್ಜ್ ಮೇಲೆ 2 ವೀಲರಲ್ಲಿ ಹೋಗ್ತಾರೆ. ಇಟ್ಸ್ ಲಿಲ್ ಲಾಂಗರ್ ಆಲ್ಸೋ. ಅಳ್ಳಾಡ್ತಾ ಇದೆ ಅದು. ಈ ವಿಂಡ್ ಎಲ್ಲ ತುಂಬ ಜಾಸ್ತಿ ಇದೆ ಇಲ್ಲಿ. ಮಧ್ಯ ಎಲ್ಲ ಬ್ರೇಕ್ ಆಗಿದೆ, ತುಂಬ ಗ್ಯಾಪ್ ಇದೆ ತುಂಬ. ಆದ್ರೂ 2 ವೀಲರ್ ಎಲ್ಲ ಹೋಗ್ತಾರೆ. ಸೊ ಇದೆಲ್ಲ ನಮಗೆ ಅದು ಸ್ಕೇರಿ ಅನ್ಸ್ಬೋದು, ಬಟ್ ಅವ್ರಿಗೆಲ್ಲ ಅದೆಷ್ಟು ಕಾಮನ್ ಆಗಿರುತ್ತೆ. ನಮ್ಗೊಂದು ಸ್ವಲ್ಪ ಏನಾದರೂ ಆದ್ರೂ ಹೆದರ್ಕೋತಾ ಇರ್ತೀವಿ. ವಾಕ್ ಸೋ ನಾರ್ಮಲಿ ಆನ್ ದಿಸ್ ಬ್ರಿಡ್ಜ್. ಧೈರ್ಯ ಡಬಲ್ ಗುಂಡ್ಗೆ ಬೇಕಂತಾರಲ್ಲ, ಅದೆಲ್ಲ ಇವ್ರಿಗೆ ಅನ್ಸುತ್ತೆ. ಸೈಡ್ ಅಂತ ಬೇರೆ ಅಂತವ್ರಿಂದ ಗಾಡಿ ಬೇರೆ ಬರ್ತಿದೆ. ಈ ಕಡೆ ಇವಾಗ ಒಂದು ಬೈಕ್ ಹೋಯ್ತಲ್ಲ, ಮತ್ತೆ ಇವರೆಲ್ಲ ವೇಟ್ ಮಾಡ್ತಾ ಇದಾರೆ ಆ ಕಡೆಯಿಂದ ಜೈ ಅಂತ ಬರಕ್ಕೆ. ಅಪ್ಪ ಇವ್ರಿಗೆಲ್ಲ ತುಂಬಾ ಧೈರ್ಯ ಕಂಡ್ರೆ. ಆಲ್ರೆಡಿ ಇಲ್ಲಿ ಬರ್ತಿದ್ದಾರೆ. ಈಗ ಫಾಸ್ಟ್ ಆಗಿ ಬರ್ತಾರೆ. ಅಡ್ವೆಂಚರ್ ಲ್ಯಾಂಡ್.
ಬನ್ನಿ ಬೇಗ ಬೇಗ ಬರ್ರೋ ಶೂ ಹಾಕತ್ತಿದ್ಯಾ ನೋಡ್ದೆ ಇದು ಇಲ್ಲಿಗೆ ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ 4:30 ಆಗಿತ್ತು. ಸೊ ಸನ್ಸೆಟ್ ಇನ್ನು ಸ್ವಲ್ಪ ಹೊತ್ತರಲ್ಲೇ ಆಗುತ್ತೆ. ಸೊ ಫುಲ್ ಕತ್ಲೆ ಆಗೋಗ್ಬಿಡುತ್ತೆ. ಸೊ ಇವತ್ತಿಗೆ ನಮ್ಮ ಲಾಸ್ಟ್ ಸ್ಟಾಪ್ ಇದೆ. ಸೊ ಇದು ಶೀಪ್ ಫಾರ್ಮ್ ಅಂತ. ಆಲ್ಮೋಸ್ಟ್ ದಿರಾಂಗ್ ಹತ್ತತ್ರ ಬಂದಾಗ ಇದು ಸಿಗುತ್ತೆ. ವೆದರ್ ತುಂಬ ಅಲ್ಟಿಮೇಟ್ ಆಗಿದೆ. ಜಸ್ಟ್ ಇವಾಗ ತಾನೇ ಮಾನ್ಸೂನ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಮಳೆನೂ ಇಲ್ಲ, ಬಿಸಿಲಂತೂ ಇಲ್ವೇ ಇಲ್ಲ. ಒಂದೇ ಸತಿ ಸಣ್ಣ ನೋಡಿದ್ದು ನಾವು ಆಚೆ ಬರ್ತಾ ಇರೋದು ಮೌಂಟೇನ್ಸಿಂದ. ವೆದರ್ ನೆಕ್ಸ್ಟ್ ಲೆವೆಲ್, ಬೆಸ್ಟ್ ವೆದರ್ ಟು ವಿಸಿಟ್ ಅನಿಸ್ತು. ಹಾಗೆ ಬೇರೆ ಜಾಗಗಳು ತುಂಬ ವಿಸಿಟ್ ಮಾಡ್ತೀನಿ ನಾರ್ತಲ್ಲಿ, ಬಟ್ ದಿಸ್ ಪ್ಲೇಸ್ ಫೀಲ್ಸ್ ವೆರಿ ಸ್ಪೆಷಲ್. ಈ ಜಾಗ ನೋಡಿದ್ರೆ ಶೀಪ್ ಫಾರ್ಮ್ ಅಂತ ಅನ್ನಿಸ್ತಾನೆ ಇಲ್ಲ, ಯಾಕೆಂದರೆ ಶೀಪ್ಸ್ ಎಲ್ಲ ಒಳಗಡೆ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ಅದರ ಶೆಡ್ಡಲ್ಲಿ. ಬಟ್ ಜಾಗ ಮಾತ್ರ ತುಂಬ ಪೀಸ್ಫುಲ್ ಆಗಿದೆ. ಆರಾಮಾಗಿ ಒಂದು ದಿವಸ ಎಲ್ಲ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಕುರಿಗಳಿಗೆ ಮಾಡಿರೋ ಶೆಡ್ಡು ಅದೇ. ಸೊ ಕೆಳಗಡೆ ಎಲ್ಲ ಜಾಗ ಬಿಟ್ಟಿರ್ತಾರೆ, ಒಂದು ಹೈಟಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಈ ಶೆಡ್ನ. ಸೊ ಕುರಿದು ಏನೇ ವೇಸ್ಟ್ ಪ್ರಾಡಕ್ಟ್ ಇದ್ರೂ ಕೆಳಗಡೆ ಬೀಳುತ್ತೆ. ಯಾವುದು ಅಲ್ಲಿ ಅವ್ರು ಹೋಗಿ ಕ್ಲೀನ್ ಮಾಡಬೇಕಂತ ಏನಿಲ್ಲ. ಶೀಪ್ ಫಾರ್ಮನ್ನ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರೋದು ಇವತ್ತೇ ಫಸ್ಟು. ಯಾವಾಗಲೂ ಶೀಪ್ ಫಾರ್ಮ್ ಅಂದರೆ ಫುಲ್ ಗಲೀಜಾಗಿರುತ್ತೆ ಅಂತ ಅನ್ಕೊತಾ ಇದ್ವಿ. ಬಟ್ ರಿಯಲಿ ದಿಸ್ ಪ್ಲೇಸ್ ಇಸ್ ವೆರಿ ನೈಸ್. ಫ್ಯಾಮ್ಲಿ ಟೈಮ್ಗಂತೂ ತುಂಬ ಚೆನ್ನಾಗಿದೆ, ಲೈಕ್ ಅ ಪಿಕ್ನಿಕ್ ಸ್ಪಾಟ್ ಥರ. ನೋಡಿ ನಾನು ಹಿಂದೆಗಡೆ ಇರೋರು, ದಟ್ಸ್ ಅ ಫ್ಯಾಮಿಲಿ. ಸೊ ಇದಾಗಿತ್ತು ನಮ್ಮ ಅಸ್ಸಾಂ ಟು ಅರುಣಾಚಲ್ ಪ್ರದೇಶ್ ಜರ್ನಿ. ಸೊ ನಾಳೆ ನಾವು ಒಂದು ಎಕ್ಸೈಟಿಂಗ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ಸೆಲ್ಲಾ ಪಾಸಿಗೆ. ಸೊ ಆ ಬ್ಲಾಗ್ ಬರೋ ತನಕ ವೇಟ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.